ಈ ದರಿದ್ರ ದ್ರಾಬೆನ್ ಎಲ್ಲಿಂದ ಹಿಡ್ಕೊಂಬಂದೆ? ಮಲ್ಗದೆ 6 ಗಂಟೆ, ಅದಕ್ಕೂ ನೆಮ್ಮದಿ ಇಲ್ಲ. ಯೋನಯ್ಯ ಈ ಒಯ್ಯಿಂದ ರಾಗ ಇಡೀ ರಾತ್ರಿ ಈ ರಾಗ ಕೇಳ್ಕೊಂಡು ಹೆಂಗಯ್ಯ ನಿದ್ದೆ ಮಾಡೋದು? ಈಗ ನನ್ನ ಮಗ ಮಾತಲ್ಲೇ ರೈಲ್ ಥರ ಶಬ್ದ ಮಾಡೋನು ಅಂದ್ಕೊಂಡೆ, ಮಲಗಿದ್ದಾಗಲೂ ಅದೇ ಥರ ಶಬ್ದ. ಮೊದ್ಲು ಒಂದ್ ಮಕ್ಕೆ ಒಂದ್ ಬಿಂದಿಗೆ ನೀರ್ ತಗೊಂಡ್ ಸುರಿ, ಆ ಶಬ್ದನಾದ್ರೂ ನಿಲ್ತದೆ. ರಾಜವ್ವ, ನಿದ್ದೆ ಮಾಡೋರ್ನ ಅರ್ಧ ಹೊತ್ನಾಗ ಎಬ್ಸಿದ್ರೆ ಮುಂದಿನ ಜನ್ಮದಾಗ ತಿಗಣೆ ಆಗ್ಬಿಡ್ತೀವಿ. ನಾನ್ ತಿಗಣೆ ಹುಟ್ಟಿದ್ರು ಪರವಾಗಿಲ್ಲ, ಆದ್ರೆ ಈ ನನ್ ಮಗನ್ ಗೊರ್ಕೆ ಶಬ್ದ ಮಾತ್ರ ಕೇಳಕ್ ಆಗ್ತಿಲ್ಲ ಪುಟ್ಟಕ್ಕ. ಆ ಒಯ್ಯಿನ ಒಸಿ ಆತಕ್ ತಿರುಗಿಸ್ ಮಲಗ್ಸು, ಶಬ್ದ ನಿಲ್ತದೆ. ಅಪ್ಪ, ಜೋರಾಗಿ ಮಳೆ ಬಂದು ನಿಂತಂಗಾಯ್ತು. ಈಗ್ಲಾದ್ರೂ ನೆಮ್ಮದಿಯಾಗಿ ಮಲ್ಕೋಬಹುದು. ಮಲಕ್ ಮೆಸ್ನಾಗ ಕೆಲ್ಸ ಮಾಡಿ ಮಾಡಿ ಸಾಕಾಗದೆ. ಯೋನಯ್ಯ ಇವನ್ ಕಾಟ. ನಾ ಏನ್ ಮಾಡ್ಲೆ? ಹೆಂಗ್ ತಿಳ್ಸಿದ್ರು ಮತ್ತೆ ಹಂಗೆ ಮಕ್ಕತಾವನೆ. ರಂಗ, ಟಿಂಗ್ ಟಿಂಗ್ ರಂಗ. ಅಯ್ಯೋ, ಒಂದ್ ಕಡೆ ಮಕ್ಳು ಮನೆಯಾಗಿಲ್ಲ ಅನ್ನೋ ಚಿಂತೆ ನಿದ್ದೆ ಕಿತ್ಕೊಂಡಿದ್ರೆ, ಇನ್ನೊಂದ್ ಕಡೆ ಈ ಗೊರ್ಕೆ ರಾಗ ನನ್ನ ನಿದ್ದೆ ಕಿತ್ಕೊಂತ ಐತೆ. ಹಿಂಗೆ ಆದ್ರೆ ಒತ್ತಾರೆ ಜಲ್ದಿ ಎದ್ದು ಕೆಲಸ ಮಾಡ್ದಂಗೆನೆ. ಅದಕ್ಕೆ ನಾನು ಹೇಳಿದ್ದು, ಈ ಕ್ಯಾಟ್ ನನ್ ಮಗಂಗೆ ಉಳ್ಕೊಳಕ್ ಜಾಗ ಕೊಡೋದ್ ಬ್ಯಾಡ ಅಂತ. ಕೇಳ್ದ್ಯಾ ನನ್ ಮಾತ್ನ? ನೀನೊಂಥರ ಕ್ಯಾತೆ, ಇವನೊಂಥರ ಕ್ಯಾತೆ. ಸರಿಗಿದ್ರೆ ಇಬ್ರು. ಎಲ್ಲ ನಿನ್ನಿಂದಾನೇ ಆಗಿದ್ದು. ಪೈಪೋಟಿಗೆ ಅಂತ ಕರ್ಕೊಂಬಂದು ಇಲ್ಲಿ ನನ್ ಪ್ರಾಣ ತೆಗಿತಿದ್ಯಾ?